ರಾಜ್ಯದ ಅತಿದೊಡ್ಡ ರಾಜಕೀಯ ಚರ್ಚೆ ಅಂದರೆ ಅದು ಮೂಡಾ ವಿಚಾರ. ಈ ಮೂಡಾ ವಿಚಾರವನ್ನು ಮುಂದಿಟ್ಕೊಂಡು ಈಗ ಬಿಜೆಪಿ ಪಾದಯಾತ್ರೆ ಮಾಡೋದಕ್ಕೆ ಹೋಗ್ತಾ ಇದೆ. ಹಿಂದೆ 2012ರಲ್ಲಿ ಸಿದ್ದರಾಮಯ್ಯನವರು ಪಾದಯಾತ್ರೆ ಮೂಲಕನೇ ಬಿಜೆಪಿಗೆ ಟಕ್ಕರ್ ನೀಡಿದ್ರು. ಈಗ ಬಿಜೆಪಿ ಹೆಸರಿದೆ. ಕಿರಣ್, ಬಹುಶಃ ಈ ಪಾದಯಾತ್ರೆ ಅನ್ನುವಂಥದ್ದು ರಾಜ್ಯ ರಾಜಕೀಯದಲ್ಲಿ ಬಹುದೊಡ್ಡ ಚರ್ಚೆಗೆ ಕಾರಣವಾಗುತ್ತೆ, ಅಥವಾ ರಾಜಕೀಯ ಪಲ್ಲಟಕ್ಕೆ, ಅಥವಾ ರಾಜಕೀಯವಾಗಿ ಒಂದು ಐತಿಹಾಸಿಕವಾದಂಥ ಯಾವ್ದಾದ್ರು ಒಂದು ಘಟ್ಟವನ್ನು ನಿರ್ಮಾಣ ಮಾಡುತ್ತೆ ಅನ್ಸುತ್ತಾ ಬಿಜೆಪಿ ಪಾದಯಾತ್ರೆ? ಬಹುತೇಕ ಬಿಜೆಪಿ ಅದೇ ರೀತಿ ಅಂದ್ಕೊಂಡಿದೆ ಪ್ರಮೋದ್. ಯಾಕಂದ್ರೆ ಸಿದ್ದರಾಮಯ್ಯವರು ಯಾವ ರೀತಿಯಲ್ಲಿ ಮಾಡಿದ್ರೋ ಅದೇ ರೀತಿಯ ತಿರುಗೇಟನ್ನು ನಾವು ಅವರದೇ ಮಾದರಿಯಲ್ಲಿ ಕೊಡಬೇಕನ್ನುವಂಥ ತೀರ್ಮಾನವನ್ನು ಬಿಜೆಪಿ ಮಾಡಿಕೊಂಡಿದೆ. ಆದರೆ ಇನ್ನೂ ಕೂಡ ಬಿಜೆಪಿಗೆ ಪೂರ್ಣ ಪ್ರಮಾಣದಲ್ಲಿ ಆ ಒಂದು ಪಾದಯಾತ್ರೆ ರೂಪರೇಷನ ತಯಾರು ಮಾಡುವುದಕ್ಕೆ ಇನ್ನೂ ಕೂಡ ಬಹುತೇಕ ಮುಹೂರ್ತ ಒದಗಿ ಬಂದಿಲ್ಲ ಅಂತ ನಾವು ಹೇಳ್ಬೋದು. ಯಾಕಂದ್ರೆ ಇವತ್ತು ಸಭೆಯನ್ನು ಮಾಡಿದ್ರು, ಸದನದಲ್ಲಿ ಹೋರಾಟವನ್ನು ಮಾಡಿದ್ರು, ಮತ್ತೆ ಎರಡನೇ ಹಂತ ಸಭೆಗೆ ಭಾನುವಾರಕ್ಕೆ ಮೀಸಲಾಗಿಟ್ಟಿದ್ದಾರೆ ಅವರು. ಅದನ್ನು ಬಳ್ಳಾರಿ ಪಾದಯಾತ್ರೆ ಸಾಕಷ್ಟು ಎಲಿಮೆಂಟ್ಗಳಿತ್ತು, ಈ ಬಾರಿ ಇಶ್ಯೂಸ್ಗಳು ಕೂಡ ಇತ್ತು. ಆದರೆ ಈ ಬಾರಿ ಎಷ್ಟು ಇಂಪ್ಯಾಕ್ಟ್ ಆಗುತ್ತೆ ಅನ್ಸುತ್ತಾ? ಇಲ್ಲ, ಯಾಕೆಂದರೆ ಅವತ್ತು ಸಿದ್ದರಾಮಯ್ಯನವರು ಬಳ್ಳಾರಿಗೆ ಪಾದಯಾತ್ರೆ ಮಾಡಿದಂಥ ಸಂದರ್ಭದಲ್ಲಿ ನಿರ್ದಿಷ್ಟವಾದಂಥ ವಿಚಾರವನ್ನು ಇಟ್ಟುಕೊಂಡು ಬಳ್ಳಾರಿಗೆ ಪಾದಯಾತ್ರೆ ಮಾಡಿದರು. ಇಲ್ಲಿ ಬಿಜೆಪಿಯದ್ದೇನೆಂದರೆ ರಾಜ್ಯ ಸರ್ಕಾರವನ್ನು ಟಾರ್ಗೆಟ್ ಮಾಡಬೇಕು, ಅಲ್ಲೂ ಕೂಡ ಮುಖ್ಯಮಂತ್ರಿ ವಿರುದ್ಧ ಅವರಿಗೆ ಹೋರಾಟ ಮಾಡೋದಕ್ಕೆ ಒಂದು ಅವಕಾಶ ಸಿಕ್ಕಿರುವಂಥದ್ದು. ಹಾಗಾಗಿ ಮುಖ್ಯಮಂತ್ರಿನ ಟಾರ್ಗೆಟ್ ಮಾಡಬೇಕನ್ನುವಂಥ ವಿಚಾರ. ಆದರೆ ಎಲ್ಲಿರುವಂಥದ್ದು ಏನಂದರೆ ಅಶೋಕ್ ಮತ್ತು ವಿಜೇಂದ್ರ ಎರಡೂ ಪರ್ಯಾಯ ಶಕ್ತಿ ಕೇಂದ್ರಗಳು ಅನ್ನುವಂಥದ್ದು ಕೂಡ ಬಿಜೆಪಿ ಶಾಸಕರಲ್ಲಿ ಒಂದು ರೀತಿಯಲ್ಲಿ ಕಂಡು ಬರ್ತದೆ. ಅದು ಸಮಸ್ಯೆ ಆಗಬಹುದೇನೋ ಅನ್ನೋಂಥದ್ದು. ಹಾಗಾದರೆ ಈ ಪಾದಯಾತ್ರೆ ಬಗ್ಗೆ ಬಿಜೆಪಿಯಲ್ಲಿ ಏನು ನಡೀತಾ ಇದೆ ನೋಡ್ಕೊಂಬರೋಣ ಬನ್ನಿ. ಇವತ್ತು ಜನಪ್ರತಿನಿಧಿಗಳಾಗಿ ನಮ್ಮ ಕರ್ತವ್ಯ ಇದೆ. ಯಾರೇ ತಪ್ಪು ಮಾಡಿದ್ರು ಎಲ್ಲರಿಗೂ ಶಿಕ್ಷೆ ಆಗ್ತದೆ. ಸೋಮವಾರ ಬೆಂಗಳೂರಿನಿಂದ ಮೈಸೂರು ತನಕ ಪಾದಯಾತ್ರೆ ಮಾಡ್ತಾರೆ. ಶುರು ಮಾಡ್ಲಿ, ಅವ್ರು ಏನೇನು ಮಾಡ್ತಾರೆ ಎಲ್ಲ ಕಂಪ್ಲೀಟ್ ಮಾಡ್ತಾರೆ. ಎಲ್ಲಿ ಗಂಟ ಮಾಡ್ತಾರೆ. ಚೆನ್ನಾಗಿದೆ, ವೆದರ್ ಕೂಡ ನಡೀಲಿಕ್ಕೆ. ಮೂಡ ಹಗರಣ ಬ್ರಹ್ಮಾಸ್ತ್ರವೇ ಸಿಕ್ಕಂತಾಗಿದೆ. ಹಗರಣದ ಸುಳಿಯಲ್ಲಿ ಸಿಲುಕಿರುವ ಸರ್ಕಾರದ ವಿರುದ್ಧ ಕೇಸರಿ ಪಡೆ ಸಮರವನ್ನೇ ಸಾರಿದೆ. ಇಷ್ಟು ದಿನ ಸಿಎಂ ಸಿದ್ದರಾಮಯ್ಯ ವಿರುದ್ಧ ಬಿಜೆಪಿ ನಾಯಕರು ಅಬ್ಬರಿಸಿ ಬೊಬ್ಬಿರಿಯುತ್ತಿದ್ದರು, ರಾಜೀನಾಮೆಗೆ ಪಟ್ಟು ಹಿಡಿದಿದ್ರು. ಆದರೆ ಇದೀಗ ಮೂಡ ಹಗರಣ ಖಂಡಿಸಿ ಬೃಹತ್ ಪಾದಯಾತ್ರೆಗೆ ಬಿಜೆಪಿ ರಣತಂತ್ರವನ್ನೇ ಮಾಡಿದೆ. ಬಿಜೆಪಿ ಪಾದಯಾತ್ರೆ ಹೇಳೋಕ್ಕೂ ಮುಂಚೆ ಸಿಎಂ ಸಿದ್ದರಾಮಯ್ಯ ಪಾದಯಾತ್ರೆಯನ್ನ ಒಂಚೂರು ಮೆಲುಕು ಹಾಕೋಣ. ಅದು 2010ರ ವೇಳೆ. ಇದೇ ಸಿಎಂ ಸಿದ್ದರಾಮಯ್ಯ ಅಂದು ವಿರೋಧ ಪಕ್ಷದ ನಾಯಕನಾಗಿದ್ದಾಗ ಮಾಡಿದ ಪಾದಯಾತ್ರೆ ಸಂಚಲನವನ್ನೇ ಸೃಷ್ಟಿಸಿತ್ತು. ಅಂದು ಸಿಎಂ ಆಗಿದ್ದ ಯಡಿಯೂರಪ್ಪ ವಿರುದ್ಧ ಸಿದ್ದರಾಮಯ್ಯ ತೊಡೆ ತಟ್ಟಿತ್ತು. ಅಕ್ರಮ ಗಣಿ ವಿಚಾರದಲ್ಲಿ ರೆಡ್ಡಿ ಬ್ರದರ್ಸ್ ವಿರುದ್ಧ ಗಣಿ ಸಮರ ಸಾರಿತು. ಸದನದಲ್ಲೇ ಮಹಾ ಕದನವೇ ನಡೆದಿತ್ತು. ಬಳ್ಳಾರಿಗೆ ಬಾ ನೀನು ಅಂತ ಸಿದ್ದರಾಮಯ್ಯಗೆ ರೆಡ್ಡಿ ಬ್ರದರ್ಸ್ ಸವಾಲು ಹಾಕಿತ್ತು. ಆದರೆ ಅದೇ ರೀತಿಯಲ್ಲೇ ತೋಳು ತಟ್ಟಿ ಸಿದ್ದರಾಮಯ್ಯ ಬಳ್ಳಾರಿಗೆ ಬೃಹತ್ ಪಾದಯಾತ್ರೆಯನ್ನೇ ಮಾಡಿದ್ರು. ಈಗ ಹಗರಣದಲ್ಲಿ ಇದೇ ಸಿದ್ದರಾಮಯ್ಯ ವಿರುದ್ಧ ಬಿಜೆಪಿ ಪಾದಯಾತ್ರೆ ಮಾಡೋಕೆ ಮುಂದಾಗಿದೆ. 40 ವರ್ಷಗಳ ಕಾಲ ನಿಷ್ಕಳಂಕ ರಾಜಕಾರಣಿ ಅನ್ನೋ ಪಟ್ಟ ಹೊತ್ತಿದ್ದ ಸಿಎಂ ವಿರುದ್ಧವೇ ಬಿಜೆಪಿ ಪಾದಯಾತ್ರೆ ನಡೆಸಿದೆ. ಈ ಬಗ್ಗೆ ಬಿಜೆಪಿ ಹಾಗೂ ಜೆಡಿಎಸ್ ಪಾಳ್ಯದಲ್ಲಿ ದೊಡ್ಡ ಚರ್ಚೆಯೇ ನಡೆದಿದೆ. ಸಿದ್ದರಾಮಯ್ಯರನ್ನೇ ಗುರಿಯಾಗಿರಿಸಿ ಭಾರಿ ತಂತ್ರವೇ ನಡೀತಿದೆ. ಬೆಂಗಳೂರಿನಿಂದ ಮೈಸೂರಿಗೆ ಪಾದಯಾತ್ರೆ ನಡೆಸೋಕೆ ಬಿಜೆಪಿ ಪ್ಲಾನ್ ಮಾಡಿದೆ. ಭಾನುವಾರ ಕುಮಾರಸ್ವಾಮಿಯ ಜೊತೆ ಒಂದು ಸುತ್ತಿನ ಮಾತುಕತೆ ನಡೆಸಿ ನಿರ್ಧಾರ ಮಾಡಲಿದ್ದಾರೆ. ಸಿಎಂ ಸಿದ್ದರಾಮಯ್ಯ ವಿರುದ್ಧ ಬೃಹತ್ ಪಾದಯಾತ್ರೆಗೆ ಬಿಜೆಪಿ ಪ್ಲಾನ್ ಮಾಡಿಕೊಂಡಿದೆ. ಪ್ರಾಥಮಿಕ ಮಾಹಿತಿ ಪ್ರಕಾರ ಕನಿಷ್ಠ 2,000 ಮಂದಿಯನ್ನ ಕರೆತರೋಕೆ ಪ್ಲಾನ್ ಮಾಡಿಕೊಳ್ಳಲಾಗಿದೆ. ಮೂಲಗಳ ಮಾಹಿತಿಯ ಪ್ರಕಾರ 6 ದಿನ ಪಾದಯಾತ್ರೆ ನಡೆಸೋ ಬಗ್ಗೆ ಚಿಂತನೆ ನಡೆಸಲಾಗಿದೆ. ಇನ್ನು ಪಾದಯಾತ್ರೆಯ ಸ್ವರೂಪದ ಬಗ್ಗೆ ಎಚ್ಡಿಕೆ ಜೊತೆ ಚರ್ಚೆ ನಡೆಸಲಾಗಿದೆ. ಪ್ರತಿದಿನವೂ ಪಾದಯಾತ್ರೆಯಲ್ಲಿ ಕೇಂದ್ರ ನಾಯಕರನ್ನ ಕರೆತರೋ ಬಗ್ಗೆ ಚಿಂತನೆ ನಡೆಸಲಾಗಿದೆ. ಇನ್ನು ಕೊನೆಯ ದಿನ ಬೃಹತ್ ಸಮಾವೇಶ ಮೂಲಕ ಹೋರಾಟಕ್ಕೆ ತಂತ್ರ ರೂಪಿಸಲಾಗಿದೆ. ಪಾದಯಾತ್ರೆಯ ಬಗ್ಗೆ ಬಿಜೆಪಿ ಪಾಳ್ಯದಲ್ಲಿ ಚರ್ಚೆ ಮಾಡಿ ನಿರ್ಧಾರಕ್ಕೆ ಬಂದಿದ್ದಾರೆ. ಆದರೆ ಕೇಂದ್ರ ಸಚಿವ ಕುಮಾರಸ್ವಾಮಿ ಜೊತೆ ಒಂದು ಸುತ್ತಿನ ಮಾತುಕತೆ ನಡೆಸಿ ನಿರ್ಧಾರವಾಗಲಿದೆ. ಜುಲೈ 28ರಂದು ವಿಶೇಷ ವಿಮಾನದ ಮೂಲಕ ದೆಹಲಿಯಿಂದ ಬೆಂಗಳೂರಿಗೆ ಎಚ್ಡಿಕೆ ಆಗಮಿಸಲಿದ್ದಾರೆ. ಇವತ್ತು ಜನಪ್ರತಿನಿಧಿಗಳಾಗಿ ನಮ್ಮ ಕರ್ತವ್ಯ ಇದೆ. ಈ ಕರ್ತವ್ಯ ಪಾಲನೆ ಮಾಡುವಂತ ಜವಾಬ್ದಾರಿಯಿಂದ ನಾವು ಪಾಲನೆ ಮಾಡ್ತಾ ಇದ್ದೀವಿ ಹೊರತು ಯಾರು ವಿರೋಧ ಪರ ಅಂತ ಅಲ್ಲ. ಜವಾಬ್ದಾರಿಯುತವಾಗಿ ಸಂಪೂರ್ಣವಾಗಿ ವಿಚಾರವನ್ನ ಬಯಲಿಗೆಳೆಯುವಂಥದ್ದು. ಯಾರೇ ತಪ್ಪು ಮಾಡಿದ್ರು ಎಲ್ಲರಿಗೂ ಶಿಕ್ಷೆ ಆಗ್ತದೆ. ಸೋಮವಾರ ಬೆಂಗಳೂರಿನಿಂದ ಮೈಸೂರು ತನಕ ಪಾದಯಾತ್ರೆ ಮಾಡ್ತೇವೆ. ಕನ್ಫರ್ಮ್ ಆಗಿದೆ ಸರ್, ಮಾಡ್ತೇವೆ. ಇತ್ತ ಬಿಜೆಪಿ ನಾಯಕರ ಪಾದಯಾತ್ರೆಗೆ ಕೌಂಟರ್ ಆಗಿ ಕಾಂಗ್ರೆಸ್ ನಾಯಕರು ಬೃಹತ್ ಸಮಾವೇಶ ನಡೆಸೋ ಪ್ಲಾನ್ ಮಾಡಿದ್ದಾರೆ. ಕಾಂಗ್ರೆಸ್ ನಾಯಕರು ಬೃಹತ್ ಸಮಾವೇಶ ನಡೆಸೋಕೆ ರಣತಂತ್ರವನ್ನೇ ರೂಪಿಸಿದ್ದಾರೆ. ಬಿಜೆಪಿ ಕಾಲದಲ್ಲಿನ ಹಗರಣವನ್ನೇ ಮುಂದಿಟ್ಟು ಹೋರಾಟಕ್ಕೆ ಪ್ಲಾನ್ ಮಾಡಿಕೊಂಡಿದ್ದಾರೆ. ಏನೇನು ತಂತ್ರ ರೂಪಿಸಿದ್ದಾರೆ ನೋಡೋದಾದ್ರೆ, ಇತ್ತ ಬಿಜೆಪಿಗೆ ಟಕ್ಕರ್ ಕೊಡೋಕೆ ಕಾಂಗ್ರೆಸ್ ನಾಯಕರಿಂದಲೂ ತಂತ್ರಗಾರಿಕೆ ನಡೆದಿದೆ. ಬಿಜೆಪಿ ಆರೋಪ ವಿರೋಧಿಸಿ ಬೃಹತ್ ಸಮಾವೇಶಕ್ಕೆ ಚಿಂತನೆ ಮಾಡಲಾಗಿದೆ.
ಈ ಬಗ್ಗೆ ಆಪ್ತರ ಜೊತೆ ಸಿಎಂ ಸಿದ್ದರಾಮಯ್ಯ ಅನೌಪಚಾರಿಕ ಮಾತುಕತೆ ನಡೆಸಿದ್ದಾರೆ. ಬಿಜೆಪಿ ರಾಜಕೀಯ ಆರೋಪ ಎದುರಿಸೋಕೆ ನಾವು ಸಿದ್ಧ, ನಮಗೂ ಕೂಡ ಸಾಮರ್ಥ್ಯ ಇದೆ, ನಾವು ಎದುರಿಸುತ್ತೇವೆ ಅಂತ ಸಿಎಂ ಸಿದ್ದರಾಮಯ್ಯ ಆಪ್ತ ವಲಯದಲ್ಲಿ ಗಂಭೀರ ಚರ್ಚೆ ನಡೆದಿದೆ. ಇನ್ನು ಸಮಾವೇಶದ ಮೂಲಕ ಜನರ ಬಳಿ ತೆರಳಲು ಕಾಂಗ್ರೆಸ್ ಚಿಂತನೆ ನಡೆಸಿದೆ. ಮೂಡ ಹಗರಣದಲ್ಲಿ ಸತ್ಯ ಮುಂದಿಡಲು ಸಿಎಂ ಸಿದ್ದರಾಮಯ್ಯ ಪ್ಲಾನ್ ಮಾಡಿದ್ದಾರೆ. ಇನ್ನು ಬಿಜೆಪಿ ಪಾದಯಾತ್ರೆಯನ್ನ ಕಾಂಗ್ರೆಸ್ ನಾಯಕರು ಟೀಕಿಸಿದ್ದು ಈ ರೀತಿಯಾಗಿ. ಬಟ್ ಈಗ ಎಲ್ಲ ಇಲ್ಲ, ಈಗ ನೆಕ್ಸ್ಟ್ ಬಿಡ್ತೀವಿ, ಅವ್ರದ್ದು ಶುರು ಮಾಡಲಿ, ಅವ್ರು ಏನೇನು ಮಾಡ್ತಾರೆ ಎಲ್ಲ ಕಂಪ್ಲೀಟ್ ಮಾಡ್ತೀವಿ. ಎಲ್ಲಿ ಗಂಟ ಮಾಡಲಿ, ಯಾರು ಬೇಡ ಅಂತ ಹೇಳ್ತಾರೆ, ಅದಕ್ಕೆ ಮಾಡೋಕ್ಕೆ ಅದು ಆಮೇಲೆ ಪಟ್ಟಿ ಬಿಡುಗಡೆ ಮಾಡ್ತೀವಿ. ಚೆನ್ನಾಗಿದೆ, ವೆದರ್ ಕೂಡ ನಡೀಲಿಕ್ಕೆ ಹೋಗಿ ತೊಂದರೆ ಇಲ್ಲ. ಆದರೆ ಯಾವ ದಾಖಲೆ ಇರಲಾರ್ದೆ ಇವತ್ತು ನಾವು ಚರ್ಚೆ ಮಾಡ್ತೀವಿ ಅಂತ ಹೇಳಿದ್ರೆ ನಾವೇನು ಮಾಡೋಕ್ಕಾಗ್ತದೆ? ಒಟ್ಟಾರೆಯಾಗಿ ಮೂಡ ಹಗರಣ ಖಂಡಿಸಿ ಸಿಎಂ ಸಿದ್ದರಾಮಯ್ಯ ವಿರುದ್ಧ ಕೇಸರಿ ಪಡೆ ಮಹಾಸಮರವನ್ನೇ ಸಾರಿದೆ. ಅಹೋರಾತ್ರಿ ಧರಣಿ ಬಳಿಕ ಪಾದಯಾತ್ರೆ ಮುಂದಾಗಿದೆ. ಸಿಎಂ ಸಿದ್ದರಾಮಯ್ಯ ಪಟ್ಟು ಹಿಡಿದಿದ್ದಾರೆ. ಮುಂದೆ ಅದ್ಯಾವ ಹಂತಕ್ಕೆ ಹೋಗುತ್ತೋ ಕಾದು ನೋಡಬೇಕಿದೆ. ಬ್ಯೂರೋ ರಿಪೋರ್ಟ್, ಟಿವಿ9.